ಅತ್ತೆ ಏನ್ ಹೇಳ್ತಾ ಇದ್ರ? ನಾನು ಬಸ್ರಿನ ಇದೆಲ್ಲ ಹೆಂಗೆ? ಇದೆಲ್ಲ ಹೆಂಗೆ ಅಂದ್ರೆ ನೀನೊಬ್ಳಪ್ಪ ನನ್ ಕೇಳಿದ್ರೆ ನಾನು ಹೆಂಗೆ ಹೇಳಕ್ಕಾಗುತ್ತೆ? ನಾಸ್ಕೆ ಆಗತ್ತಮ್ಮ ಹೋಗಮ್ ತಾಯಿ. ನೀನು ಅಲ್ಲ ಮದುವೆ ಆದ್ಮೇಲೆ ಇದೆಲ್ಲ ಆಗೋದು ಇದ್ದಿದ್ದೇನೆ, ಆದ್ಮೇಲೆ ಇದೆಲ್ಲ ಹೆಂಗೆ ಅಂತ ಕೇಳಿದ್ರೆ ನೀನು ಹೇಳ್ಬೇಕು. ಸುಮ್ಮನೆ ಇರು. ನಿಜವಾಗ್ಲೂ ನಾನು ಬಸ್ರಿನ? ಸುಮ್ನೆ ನಿನಗೆ ಗೊತ್ತಾಗಲ್ವಾ ಅದೆಲ್ಲನ? ಇವಾಗ ಅದೆಂತದೋ ಬಂದೈತಂತಲೇ ಒಂದಿಷ್ಟೇ ಇಷ್ಟು ಚೆಕ್ ಮಾಡ್ತಾರಂತಲ್ಲ, ಅದೇನ ಹಾಕಿ ಅದೆಂತದೋ ತೋರಿಸ್ತಾರಲ್ಲ ಟಿ ಬೇಗೆಲ್ಲನ. ರಾಧಿ ಎಂತದೇ ಅದು? ಲೋ ಪ್ರೆಗ್ನೆನ್ಸಿ ಕಿಟ್ಟು. ಅದು ಕೊಡ್ತೀನಿ ಬಾರೆ ದಿವ್ಯಾ, ಬಾ. ಬೇಡ ಬೇಡ ಅದೇನು ಬೇಡ ನನಗೆ. ಬಾ ಸುಮ್ಮನೆ ಯಾ ಹೋಗಿ ಸುಮ್ಮನೆ. ಇವಳೊಬ್ಳು ಅಲ್ಲ ಪ್ರೆಗ್ನೆಂಟ್ ಆಗ್ಯಾಳೆ ಅಂತ ಹೇಳಿದೆ, ಏನೇನೋ ಮಾತಾಡ್ತಾಳೆ, ಇದು ಹೆಂಗೆ ಅದು ಹೆಂಗೆ ಅಂತ. ಹೋಗಿದ್ದೀವಿ ಸುಮ್ಮನೆ, ಅದಾಗೆ ಗೊತ್ತಾಗುತ್ತಂತೆ ಹೆಂಗೋ. ನಮ್ ದಿವ್ಯಾ ಬಸ್ರಿ ಆದ್ಲು. ಲಕ್ಕಜ್ಜಿ ಯಾಕೆ ಇಲ್ಲಿ ಬಂದಿದ್ಯಾ ನಮ್ಮನಿಗೆ? ಲೇ ಗುಂಡ ಬಂದ್ಯೇನು? ಎಲ್ಗೋಗಿದ್ದೆ ಇಟ್ಟದಿಂದ ಕಣ? ನಾನು ಹೊಲ್ದಕ್ಕೆ ಹೋಗಿದ್ದೆ ನೀರಿಕಕ್ಕೆ. ಯಾಕಜ್ಜಿ ಏನಾಯ್ತು? ಯಾಕಮ್ಮ ದಿವ್ಯಾ ಎಲ್ಗೋದ್ಲು? ಅಯ್ಯೋ ಎಲ್ಲ ಮಾಡೋದೆಲ್ಲ ಮಾಡಿ ಮಳ್ಳನ್ ತರ ಕೇಳದ್ ನೋಡು. ದಿವ್ಯಾ ಅಂತ ದಿವ್ಯಾ ಯಾವಾಗ್ಲೂ ಎಂಟಿದೆ ಜಪ, ಅದಕ್ಕೇನೆ ಇಷ್ಟು ಬೇಗ ತಂದೆ ಆಗ್ತಾ ಇರೋದು ನೀನು. ತಂದೆನಾ? ನಾನಾ? ಅಂದ್ರೆ ಅಂದ್ರೆ ನಿನ್ನ ಹೆಂಡತಿ ಇವಾಗ ಬಸ್ರಿ ಕಣು. ಅವಳ ಅಮ್ಮ ಯಾದ್ರೆ ನೀನ್ ಅಪ್ಪ ಯಾದಂಗಲ್ವೇ, ಅದಕ್ಕೆ ಹೇಳಿದ್ದು. ಅಷ್ಟು ಅರ್ಥ ಆಗಲ್ವೇನೋ ಗುಂಡ ನಿನ್ಗೆ? ಹೌದಾ? ಐ ನಾನಪ್ಪ ಯಾದೆ. ಎಲ್ಲೆಲ್ಲೆಲ್ಲೆ ನೋಡ್ದ ಈ ಗುಂಡನ್ನ ಎಷ್ಟು ಖುಷಿ ಪಡ್ತಾನೆ ಸಾಕಮ್ಮ. ಭಾರಿ ಇದೆಯಾ ಕಣ ಗುಂಡ ನೀನು. ಮೆತ್ತನ್ ಕಳ್ಳ ನೋಡ್ದ, ಏನು ಗೊತ್ತಾಗಲ್ಲ ಅಂದ್ರೆ ಕಳ್ಳನ ಮಗ ಎಷ್ಟು ಫಾಸ್ಟ್ ಆಗಿದ್ದಾನೆ. ಹೆಂಗೋ ಬಿಡಮ್ಮ, ನಮ್ಮ ಗುಂಡ ಆದ್ರೂ ಗುಂಡನ್ಗಾದ್ರೂ ಮಗು ಆಗ್ತೈತಲ್ಲ, ನಮ್ಗಂತೂ ಆಗ್ಲಿಲ್ಲ. ನೀವು ಕೆಲಸ ಅಂತ ಅಂಬದ್ ಬಿಟ್ಟು ಸಂಸಾರದ ಕಡೆ ಗಮನ ಕೊಡ್ರಿ ಗಂಡ ಹೆಂಡತಿ ಇಬ್ರು. ನೋಡು ನಮ್ಮ ಗುಂಡನ್ಗೆ ಹೆಂಡ್ತಿನೇ ಮೊದಲು. ಅವನು ಮದುವೆ ಆಗಿಂದ ಇಲ್ಲಿವರೆಗೂ ಅವಳು ಬಿಟ್ಟು ಎಂದೂ ಇಲ್ವೇ ಇಲ್ಲ. ಎಲ್ಲೋ ಒಂದ್ ದಿವಸ 2 ದಿವಸ ಇರ್ಬೋದು ಅಷ್ಟೇ. ಸರಿ. ಅಯ್ಯೋ ಹೋಗಜ್ಜಿ, ನೀನು ಏನೇನೋ ಹೇಳ್ತೀಯ. ನಾನು ಹೋಗ್ತೀನಪ್ಪ, ನೀನು ನಿನ್ನ ಹೆಂಡ್ತಿನ ಕರ್ಕೊಂಡು ರೂಮ್ ಒಳಗೆ ಹೋಗು. ಅಯ್ಯೋ ಅಜ್ಜಿ ಏನೇನೋ ಮಾತಾಡ್ಬೇಡ, ಸುಮ್ಮನೆ ಇರು. ಸರಿ ಆಯ್ತಪ್ಪ, ಸುಮ್ಮನೆ ಇರ್ತೀನಿ. ರಾಧಾ ಏನಾಯ್ತು? 2 ಪಾಸಿಟಿವ್ ಬಂದಿದೆ. ದಿವ್ಯಾ ಪ್ರೆಗ್ನೆನ್ಸಿ ಆಗಿರೋದು ಕನ್ಫರ್ಮ್ ಆಗಿದೆ. ಹೌದೇ ರದಿ? ಹೆಂಗೋ ದೇವ್ರ ದಯಿಂದ ಒಳ್ಳೇದಾಯ್ತಲ್ಲ, ನಮ್ ಗುಂಡನ್ಗೆ ಮಗು ಆಗ್ತಾ ಇದೆ. ಆ ದೇವ್ರಿಗೆ ಅರ್ಕೆ ಮಾಡ್ಕೊಂಡಿದ್ದೆ, ನಮ್ ಗುಂಡಂಗ್ ಮದ್ವೆ ಆಗಿ ಮಗು ಆದ್ರೆ ದೇವಸ್ಥಾನಕ್ಕೆ ಬಂದು ಮುಡಿ ಕೊಟ್ಟು ಪೂಜೆ ಮಾಡಿಸ್ಕೊಂಡ್ ಬರ್ತೀವಪ್ಪ ಅಂತಾನ. ಹೆಂಗೋ ದೇವ್ರು ನಮ್ಮನ್ ಕೈ ಬಿಡ್ಲಿಲ್ಲ, ಒಳ್ಳೇದ್ ಮಾಡ್ದ ಬಿಡು. ಎಲ್ಲ ದಿವ್ಯಾ? ಅತ್ತೆ ಅವಳಿಗೆ ಮಗು ಆಗಿರೋದು ಸ್ವಲ್ಪನೂ ಖುಷಿನೇ ಇಲ್ಲ. ಅವಳು ಬಸ್ಸಿ ಅಂತ ಹೇಳಿದ್ರೆ ಬೇಜಾರ್ ಮಾಡ್ಕೊಂಡಿದ್ದಾಳೆ, ಯಾಕಾದ್ರೂ ಆಯ್ತು ಅನ್ನೋ ತರ ಇದ್ದಾಳೆ. ಹೌದೇನೆ? ದಿವ್ಯಾ ಬಾರಿ ಇಲ್ಲಿ. ದಿವಿ ಏನತ್ತೆ ನಿನ್ಗೆ? ಯಾಕೆ ಹಿಂಗ ಆಡ್ತಾ ಇದ್ಯಾ? ಅಲ್ಲ ಮಕ್ಳಾದ್ರೂ ಸಾಕಪ್ಪ ವರ್ಷದೊಳಗೆ ಅಂತಾನ ಆಸೆ ಪಡ್ತಾರೆ ಎಲ್ಲಾರು ಮದ್ವೆ ಆದ ತಕ್ಷಣ. ನೀನ್ ನೋಡಿರಿ ಮಗು ಆಗ್ತೈತೆ ಅಂದ್ರೇನೆ ಬೇಜಾರ್ ಮಾಡ್ಕೊಂಡಿದ್ಯಲ್ಲಿ, ಯಾಕೆ ಏನತ್ತೆ? ಇವಾಗ್ಲೇ ಮಕ್ಕಳು ಬೇಡ ಅಜ್ಜಿ, ನಾನಿನ್ನು ಏನೇನೋ ಅಂದ್ಕೊಂಡಿದ್ದೆ ಅದೆಲ್ಲ ಆಗ್ಬೇಕು. ಆಮೇಲೆ ನಾವು ಬೇರೆ ಹೋಗ್ಬೇಕು, ಆಸ್ತಿನೆಲ್ಲ ಭಾಗ ಮಾಡ್ಕೋಬೇಕು, ಆಮೇಲೆ ನಮ್ದೇ ಆದಂತ ಮನೆ, ಆಮೇಲೆ ಇದೆಲ್ಲನ ನಮ್ಮ ಕೈಗೆ ಮೊದಲು ಆಸ್ತಿ ಬರ್ಬೇಕು. ನಮ್ಮ ಪಾಲಿನ ಆಸ್ತಿ ನಮಗ್ ಬರ್ಬೇಕು. ದಿವ್ಯಾ ಯಾಕೆ ಆಸ್ತಿ ಅಂತ ಬಡ್ಕಂತೀಯ? ಅಯ್ಯಯ್ಯ, ನಿನಗೆ ಆಸ್ತಿ ಬಿಟ್ಟು ಬೇರೆ ಏನು ಕಾಣಿಸಲ್ವಾ? ನಮ್ಮ ಪುಟ್ಟು ಗುಂಡ ಬರ್ತಾ ಇದ್ದಾನೆ ನಿನ್ನ ಹೊಟ್ಟೆ ಒಳಗಡೆ, ಅದಕ್ಕೆ ಸಂತೋಷ ಪಡೋದ್ ಬಿಟ್ಟು ಆಸ್ತಿ ಅಂತೀಯಲ್ಲ, ಆಸ್ತಿ ಎಲ್ಗೂ ಆಗಲ್ಲ, ನಿನ್ಗೆ ಸೇರುತ್ತೆ. ಇಬ್ರ ಇದಾರೆ ಅಂದ್ಮೇಲೆ ಇಬ್ರಿಗೂ ಅರ್ಧ ಸಿಗುತ್ತೆ, ಸುಮ್ನಿರು. ಅದಕ್ಕೆ ಯಾಕೆ ಬಡ್ಕಂತೀಯ? ಯಾವಾಗ್ಲೂ ಆಸ್ತಿ ಅಂತಲೇ ಇರ್ತೀಯ. ಈಗೇನು ಭಾಗ ಮಾಡ್ಕೊಡ್ಬೇಕು ತಾನೆ? ಮಾಡ್ಕೊಡ್ತೀನಿ ಬಿಡು, ನೀನ್ ಯಾಕೆ ಚಿಂತೆ ಮಾಡ್ತೀಯ? ಹಂಗಲ್ಲ ಅತ್ತೆ, ಈಗ ಹೆಂಗೂನು ಮಾತಾಡಿತಾನೆ, ಅದೇ ತರ ನನ್ಗೆ ಆಸ್ತಿ ಮಾಡ್ಕೊಡ್ರಿ. ನನ್ಗೆ ಈ ಮಗು ಎಲ್ಲ ಬೇಡ. ಅಯ್ಯೋ ದಿವ್ಯಾ ಯಾಕೆ ಮಗು ಬೇಡ ಅಂತ ಇದೆಯಾ? ಸುಮ್ಮನೆ ಇರು, ಏನೂ ಆಗಲ್ಲ. ನಮಗೂ ಒಂದು ಮಗು ಬಂದ್ರೆ ಚೆನ್ನಾಗಿರುತ್ತೆ, ಎತ್ಕೋಬೋದು, ಆಟ ಆಡಿಸ್ಬೋದು ಅಲ್ವಾ? ನೀನ್ ಯಾಕೆ ಹಿಂಗೆ ಆಡ್ತಾ ಇದ್ಯಾ? ಎಲ್ಲ ನಿನ್ನಿಂದಾನೇ ಆಗಿದ್ದು, ಸುಮ್ಮನೆ ನೀನ್ ನಡಿ ಆಚೆಗೆ, ನೀನ್ ಏನು ಮಾತಾಡ್ಬೇಡ. ನಾನು ನಿನ್ ಜೊತೆ ಮಣಿ ಕಮಲ ಅಂತಂದ್ರು ಏನೇನು ಮಾಡ್ದೆ ನೀನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ, ಎಲ್ಲ ನಿನ್ನಿಂದಾನೆ. ದಿವ್ಯಾ ಎಲ್ಲರ ಎದುರಿಗೂ ಅದು ಏನು ಮಾತಾಡ್ತೀಯಮ್ಮ? ಅವನಿಂದ ಆಗದೆ ಇನ್ನೇನು ಬೇರೆಯಿಂದ ಆಗಕ್ಕಾಗುತ್ತಾ? ಅವನಿಗೆ ಎಷ್ಟು ಸಂತೋಷ ಆಗ್ತೈತಿ ಅಪ್ಪ ಆಗ್ತಾ ಇದ್ದೀನಿ ಅಂತ, ನಿನಗೆ ಅಮ್ಮ ಆಗ್ತಾ ಇದ್ದೀನಿ ಅಂತ ಸಂತೋಷನೇ ಇಲ್ಲ. ನನಗೆ ಬೇಡ, ನನಗೆ ಈಗಲೇ ಯಾಕೆ ಅಂತ ಹೇಳ್ತಾ ಇದ್ದಿ. ಎಲ್ಲ ಎಷ್ಟೋ ಜನಕ್ಕೆ 10-15 ವರ್ಷ ಆದ್ರೂ ಮಕ್ಕಳೇ ಆಗಿರಲ್ಲ. ಆ ದೇವರು ಈ ದೇವರು, ಆ ಆಸ್ಪತ್ರೆ ಈ ಆಸ್ಪತ್ರೆ ಅಂತ ಎಷ್ಟೋ ದುಡ್ಡು ಖರ್ಚು ಮಾಡಿರ್ತಾರೆ, ಆದ್ರೂ ಮಕ್ಕಳಾಗಿರಲ್ಲ. ನಿನಗೆ ಮದುವೆ ಆಗಿ 6 ತಿಂಗಳೊಳಗೇನೆ ನೀನು ಬಸ್ಸಿ ಆಗಿದ್ಯಾ, ಅದಕ್ಕೆ ಸಂತೋಷ ಪಡು.
ನಾನು ಈಗಲೇ ಹೋಗಿ ಬೇಕರಿಗೆ ಮೈಸೂರು ಪಾಕ್ ತಗೊಬತ್ತೀನಿ, ಸ್ವೀಟ ಎಲ್ಲರಿಗೂ ಕೊಡೋಣ. ಹಾಂ ತಗೋಬರ್ಬೇಡ, ಯಾ ಸ್ವೀಟನು ಬೇಡ. ಏ ದಿವ್ಯಾ ಸುಮ್ಮನೆ ಇರು, ಸ್ವೀಟ್ ತರಲಿ ಗುಂಡ. ಹಾಂ ಸ್ವೀಟ ಎಲ್ಲರಿಗೂ ಕೊಡ್ತಾನೆ. ಯಾಕೆ ದಿವ್ಯಾ ನಿನಗೆ ಮಕ್ಕಳು ಅಂದ್ರೆ ಇಷ್ಟ ಇಲ್ವಾ? ಹಂಗೇನು ಇಲ್ಲ, ಆದ್ರೆ ನನಗೆ ಈಗಲೇ ಬೇಡ ಅಂತ. ಇನ್ನು ಮದುವೆ ಆಗಿನೂ ಎಷ್ಟು 3 ತಿಂಗಳು ಮೇಲೆ 4 ತಿಂಗಳಾಗೈತೆ, ಈಗ ಬೇಡ ಅಂತ. ತಗೊಳ್ಳೆ ದಿವ್ಯಾ, ಇದನ್ನ ತಗೊಂಡೋಗಿ ಅಲ್ಲೆಲ್ಲಾದ್ರೂ ಇಡು. ನನಗೇನು ಬೇಡ, ನೀವೇ ಇಟ್ಕೊಳ್ರಿ. ಅಯ್ಯೋ ದೇವ್ರೆ, ಇದೇನಿದು ಈ ಹುಡುಗಿ ಹಿಂಗಾಡ್ತಾಳೆ? ಹೋಗ್ಲಿ ಬಿಡೆ ಸಾಕಮ್ಮ, ಮೊದಲನೇ ಹೆರಿಗೆ ಅಲ್ವಾ, ಭಯ ಏನು ಹೆರಿಗೆ ಅಂದ್ರೆ ಇವ್ರು ಹೇಳ್ತಿರ್ತಾರಲ್ವಾ, ಹೆರಿಗೆ ನೋವು ಆಗ್ಬೇಕಾದ್ರೆ ಇನ್ನೊಂದ್ಸರಿ ಹುಟ್ಟು ಬಂದಂಗೆ ಆಗುತ್ತೆ ಅಂತನ, ಅದಕ್ಕೆ ಎದ್ರಿಕೊಂಡಿರ್ಬೇಕು. ನೀನೊಂದಿಟ್ಟು ಧೈರ್ಯ ಹೇಳು. ಏನೂ ಆಗಲ್ಲ, ನಾನಿದ್ದೀನಿ, ನಿನಗೆ ಯಾವ ನೋವು ಆಗಲ್ಲ ಅಂತ ಒಂದಿಟ್ಟು ಧೈರ್ಯ ಹೇಳು, ಅವಾಗ ಸುಮ್ಮನೆ ಆಗ್ತಾಳೆ. ಹೋಗ್ತೀನಿ ನಾನು. ಸರಿ ಆತ್ ಕಣಜಿ, ಹೋಗು, ನೋಡೋಣ, ಹೇಳ್ತೀನಿ. ಲೇ ತಿಮ್ಮ, ರಾಧಿ, ಅದು ದಿವ್ಯಾ ಈಗ ತಾಯಿ ಆಗ್ತಾ ಇದ್ದಾಳಲ್ವಾ, ಅವಳಿಗೆ ನಿಮ್ಮ ಜೊತೆ ಇರೋಕ್ಕೆ ಇಷ್ಟ ಇಲ್ಲ, ಅದಕ್ಕೆ ಹಿಂಗೆಲ್ಲ ಮಾತಾಡ್ತಾ ಇದ್ದಾಳೆ. ನಾನು ಏನು ಹೇಳ್ತೀನಿ ಅಂದರೆ, ನೀವಿಬ್ರು ಎಲ್ಲಾದ್ರೂ ಇದೇ ಊರಾಗೆ ಇರ್ರಿ, ಪರವಾಗಿಲ್ಲ, ಇಲ್ಲಾದ್ರೂ ಬಾಡಿಗೆ ಮನೆ ಮಾಡ್ಕೊಂಡು ಇರ್ರಿ, ಹೊಲ ಎಲ್ಲನ ಹಂಚ್ಕೊಡ್ತೀನಿ. ಏನಮ್ಮ ಹಿಂಗೆ ಹೇಳ್ತಾ ಇದ್ಯಾ? ನಾವು ಈ ಮನೆ ಬಿಟ್ಟು ಹೋಗ್ಬೇಕಾ? ಆ ದಿವ್ಯನ್ಗೋಸ್ಕರ ಅಲ್ಲ, ಎಷ್ಟೆಲ್ಲ ನಾಟಕ ಮಾಡಿದ್ಲವಳು ನಮ್ಮನ್ನು ಮನೆ ಬಿಟ್ಟು ಓಡ್ಸಕ್ಕೆ, ಅಂಥೊಳಗೆ ನಾವು ಮನೆ ಬಿಟ್ಕೊಡ್ಬೇಕಾ? ಏನೋ ತಾಯಿ ಆಗ್ತಾ ಇದ್ದಾಳೆ ಅಂತಾನ? ಇಲ್ಲ ಇಲ್ಲ, ಅದೆಲ್ಲ ಇಲ್ಲ, ಆಗಲ್ಲ. ಹೌದತ್ತೆ, ನೀವೇನು ಒಂದೇ ಕಡೆಗೆ ಮಾತಾಡ್ತಿರಲ್ಲ? ಇವರು ನಿಮ್ಮ ಮಗನೇ ತಾನೆ, ನಾನು ನಿನ್ನ ಸೊಸೆನೇ ತಾನೆ. ಅಯ್ಯೋ, ನೀವು ನನ್ನ ಸೊಸೆ ಮಗ ಅಂತಾನೆ ಗೊತ್ತು, ಆದ್ರೆ ಈಗ ನಮ್ಮ ವಂಶೋದ್ಧಾರಕ ಆ ದಿವ್ಯನ ಹೊಟ್ಟೆಲಿ ಬೆಳೀತೈತೆ, ಅದಕ್ಕಾಗಿ ಆ ದಿವ್ಯ ಆಮೇಲೆ ಹೆಚ್ಚು ಕಮ್ಮಿ ಮಾಡ್ಕೊಂಡಾಳು. ನಿಮ್ಮನ್ನ ನೋಡದೆ ಅವಳಿಗೆ ಆಗಲ್ಲ, ಅದಕ್ಕೋಸ್ಕರ ಕೇಳ್ಕೊಂತಾ ಇದೀನಿ ಕಣ್ರು, ನಿಮ್ಮ ಕೈ ಮುಗಿದು ಕೇಳ್ಕೊಂತೀನಿ. ಇದೊಂದು ಮಾಡ್ರಿ, ನೀವು ಬೇರೆ ಮನೆ ಮಾಡ್ಕೊಂಡು ಹೋಗ್ರಿ. ದಯವಿಟ್ಟು. ಅಯ್ಯೋ ಅತ್ತೆ, ಇದ್ಯಾಕೆ ಹಿಂಗೆ ಕೇಳ್ಕೊಂತ ಇದ್ದೀರಾ? ಸರಿ ಆಯ್ತು ಬಿಡಿ, ಇನ್ನೇನು ಮಾಡೋಕ್ಕಾಗುತ್ತೆ. ನಿಮಗೂ ಆಸೆ ಇದ್ದಿದ್ದೆ ಅದು, ಅವಳಿಗೂ ಆಸೆ ಇದ್ದಿದ್ದೆ ಅದು, ನಮ್ಮನ್ನ ಮನೆಯಿಂದ ಆಚೆ ಕಳಿಸ್ಬೇಕು ಅಂತ. ನಾವೇ ಹೋಗ್ತೀವಿ ಬಿಡಿ. ನಮ್ಮಿಂದಾಗಿ ಅವಳು ಹೊಟ್ಟೆಲಿ ಬೆಳೀತಾ ಇರೋ ಮಗುಗೆ ಏನೂ ತೊಂದರೆ ಆಗೋದು ಬೇಡ. ಸರಿ ಕಣೆ ರಾಧಿ, ಹೆಂಗೋ ನನ್ನ ಸಂಕಟನ ನೀನು ಅರ್ಥ ಮಾಡ್ಕೊಂಡಲ್ಲ, ಅಷ್ಟೇ ಸಾಕು. ನಾನು ನಿನ್ಗೆ ಎಷ್ಟೇ ತೊಂದರೆ ಕೊಟ್ಟಿದ್ರು ನಾನು ಹೇಳಿದ್ಕೆ ನೀನು ಒಪ್ಕೊಂಡಲ್ಲ, ಅದಕ್ಕೆ ನಿನ್ಗೆ ಯಾವಾಗಲೂ ನಾನು ಚಿರಋಣಿ ಆಗಿರ್ತೀನಿ ಕಣೆ, ಋಣಿ ಆಗಿರ್ತೀನಿ. ಅರ್ಥ ಮಾಡ್ಕೊಂಡ್ರಲ್ಲ ಸದ್ಯ. ಆದಷ್ಟು ಬೇಗ ಈ ಮನೆ ಬಿಟ್ಟು ಯಾವ್ದಾದ್ರು ಬೇರೆ ಮನೆ ಮಾಡಿ, ನಾನು ಅಲ್ಲಿಗೂ ಬತ್ತಾ ಹೋಗ್ತಾ ಇರ್ತೀನಿ. ನಾನೇ ನಿಮ್ಮನ್ನ ಹೊರಗ್ನ ನೋಡ್ಕೊಂಬಲ್ಲ, ನೀನು ನನ್ನ ಮಗನೇ. ಸರಿ ಆಯ್ತು ಬಿಡಮ್ಮ, ಇನ್ಯಾಕೆ ಆಮೇಲೆ ನಾವಿಲ್ಲಿದ್ದೀವಿ ಅನ್ನೋ ಹೊಟ್ಟೆ ಊರಿಗೆ ಆ ಹೊಟ್ಟೆಲಿರೋ ಮಗುಗೇನಾದರೂ ತೊಂದರೆ ಮಾಡ್ಕೊಂಡ್ರೆ ಅದು ನಮಗೆ ಪಾಪ ಸುತ್ಕೊಂಬತ್ತೆ. ಬಿಡು, ನಾವೇ ಹೋಗ್ತೀವಿ ಯಾವುದಾದ್ರೂ ಮನೆ ಮಾಡ್ಕೊಂಡು, ಆ ದಿವ್ಯಾನ ಇಲ್ಲೇ ಇರಲಿ. ಅವಳನ್ನ ಚೆನ್ನಾಗಿ ನೋಡ್ಕೊ. ನಡಿಯರಾದಿ, ಹೋಗೋಣ ನಾವು. ಈಗಲೇ ಹೋಗ್ತೀರಾ? ಈಗಲೇ ಬೇಡ, ಇರ್ರಿ, ನಾಳೆಗೆ ಹೋಗಿರಂತೆ. ಬಟ್ಟೆ ಬರೆ ಎಲ್ಲ ಬ್ಯಾಗಿಗೆ ತುಂಬ್ಕೊಂಡು ಹೋಗಿರಂತೆ, ಎಲ್ಲಾದ್ರೂ ಬಾಡಿಗೆ ಮನೆ ಮಾಡ್ಕೊಂಡು. ಹೋಗ್ರಿ ಅಂದ್ರೆ ಏನು, ನಾನೇನು ಬೀದಿಗೆ ಹೋಗ್ರಿ ಅಂತ ಹೇಳ್ತೀನ? ಯಾವ್ದಾದ್ರು ಬಾಡಿಗೆ ಮನೆ ಮಾಡ್ಕೊಂಡು ಇರ್ರಿ ಅಂತ ಯಾವ್ದಾದ್ರು ಮನೆ ನೋಡು ಫಸ್ಟು, ಅಡ್ವಾನ್ಸು ಬಾಡಿಗೆ ಎಷ್ಟಂತ ತಿಳ್ಕೊಂಡು ಆಮೇಲೆ ಹೋಗಿರಂತೆ. ನನಗೇನು ನಿಮ್ಮನ್ನ ಬೀದಿಗೆ ಬಿಡ್ಬೇಕು ಅಂತ ಇಷ್ಟನಾ ಹೇಳು? ನೀನು ನನ್ನ ಮಗನೇ ತಾನೆ, ಇವಳು ನನ್ನ ಸೊಸೆನೇ. ಸರಿ ಅಮ್ಮ, ಆಯಿತು, ಹಾಗೆ ಮಾಡೋಣ ಬಿಡು. ದಿವ್ಯನ್ಗೆ ಹೇಳೋಗಂಗಂತ, ಆಮೇಲೆ ನಮ್ಮ ಮೇಲಿನ ಸಿಟ್ಟಿಗೆ ಏನಾದರೂ ಹೆಚ್ಚು ಕಮ್ಮಿ ಮಾಡ್ಕೊಂಡವಳು. ಸರಿ ಆಯ್ತು ಕಣೋ, ಹೇಳ್ತೀನಿ. ಮನೆ ಬಿಟ್ಟು ಹೋಗೋದು ಸರಿನಾ ರಾಧಾ? ಸರಿನೇ ಕಣ್ರಿ. ಆಮೇಲೆ ಅತ್ತೆ ಹೇಳ್ದಂಗೂ ಅವಳು ಆಸ್ತಿ ಆಸ್ತಿ ಅಂತಾಳೆ. ಆಸ್ತಿ ಸಿಕ್ಕಿಲ್ಲ ಅಂತ, ಆಸ್ತಿ ನಾನೆಲ್ಲ ಸೆಟ್ಲಾಗಿ ಆಸ್ತಿ ಬರ್ಬೇಕು ನನ್ನ ಕೈಗೆ, ಆಮೇಲೆ ನಮ್ಮ ಮಗು ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೆ ಅಂತ ಹೇಳ್ತಿಲ್ವ ಅವಳು. ಆಮೇಲೆ ಅದೇ ಇದ್ರಾಗೆ ಏನಾದರೂ ತೊಂದರೆ ಆದತ್ತು ಅಂತ ಅಷ್ಟೇ. ಬಿಡಿ, ಇನ್ನೊಬ್ರಿಗೆ ಒಳ್ಳೇದಾಗುತ್ತೆ ಅಂದರೆ ನಾವು ಬಾಡಿಗೆ ಮನೆಗೆ ಹೋಗೋದ್ರಲ್ಲಿ ಏನು ತಪ್ಪೇನಿಲ್ಲ. ಬನ್ನಿ ಒಳಕ್ಕೆ ಹೋಗೋಣ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.